ಮತ್ತು ಅನೇಕ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ. ಮಲ್ಕಾಪಲ್ಲಿ, ಕೋಲ್ಕುಂದ, ಬೇರೆ ಬೇರೆ ಭಾಗದಿಂದ ಅವ್ರು ಇಲ್ಲೇನೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಈ ದೇವರ ದರ್ಶನ ಪಡಿತಾರಲ್ಲ. ಆಮೇಲೆ ಈ ವಾಸ್ತುಶಿಲ್ಪದ ಬಗ್ಗೆ ಅವರಿಗೆ ಕಾಳಜಿ ಇದೆ ಅಂತ ಅನಿಸುತ್ತೆ. ಯಾಕಂದ್ರೆ ದೇವಾಲಯ ನೋಡಕ್ಕೆ ಬಂದಾರ. ಇಂಥ ಪರಿಸರದಲ್ಲಿ ನಾವು ಸೇರಿದ್ದು ಬಹಳ ಖುಷಿ ಅನಿಸ್ತದೆ. ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಎಲ್ಲರ ದರ್ಶನ ಆಯ್ತು ಇವತ್ತು. ದೇವರ ದರ್ಶನ ಜೊತೆ ನಿಮ್ಮೆಲ್ಲರ ದರ್ಶನ ಆಯ್ತು. ನೀವು ಸಹಿತ ನಿಮ್ಮ ಗ್ರಾಮಗಳಲ್ಲಿ ಇಂಥ ದೇವಾಲಯಗಳಿದ್ರೆ ತಾವು ರಕ್ಷಣೆಯನ್ನ ಮಾಡಬೇಕು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಗಡಿಯಂಚಿನ ಗ್ರಾಮ ಮೇದಕ ಗ್ರಾಮದ ಚೆನ್ನಕೇಶವ ದೇವಾಲಯದಲ್ಲಿದ್ದೇವೆ. ಚೆನ್ನಕೇಶವ ದೇವಾಲಯ ಬಹಳ ಪುರಾತನವಾದಂತಹ ದೇವಾಲಯ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯ. ಚೆನ್ನಕೇಶವ ದೇವಾಲಯದ ದೃಶ್ಯವನ್ನು ನಾವು ನೋಡ್ಬೋದು. ಚೆನ್ನಕೇಶ್ವರ ದೇವಾಲಯ ಇದು ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯ. ಇತ್ತೀಚೆಗೆ ಅದಕ್ಕೆ ಮತ್ತೆ ಪುನರ್ ನಿರ್ಮಾಣ ಮಾಡಿದಂತಹ ದೇವಾಲಯ. ಒಳಗಡೆ ಗರ್ಭಗುಡಿ ಒಳಗೆ ಚೆನ್ನಕೇಶವನ ವಿಗ್ರಹವನ್ನ ನಾವು ನೋಡ್ಬೋದು. ಈ ರೀತಿ ಇದು ಸಹಿತ ಬಹು ಅಂತಸ್ತಿನ ಕಟ್ಟಡವನ್ನ ಚಾಲುಕ್ಯರ ಶೈಲಿಯನ್ನು ಒಳಗೊಂಡಂಥ ದ್ವಾರ. ಈ ಊರಿನಲ್ಲಿ 2 ದೇವಾಲಯಗಳನ್ನ ನಾವು ನೋಡಬಹುದು. ಒಂದು ಇಲ್ಲಿ ನೋಡಿರುವಂತಹ ಚೆನ್ನಕೇಶವ ದೇವಾಲಯ, ಇದರ ಎದುರುಗಡೆ ಇರುವಂತಹ ಭೂತನಾಥೇಶ್ವರ ದೇವಾಲಯ. ವೀಕ್ಷಕರೇ, ಇವತ್ತು ಈ ಮೇದಕ್ ಗ್ರಾಮದ ಒಂದು ಚೆನ್ನಕೇಶ್ವರ ದೇವಾಲಯ ತಾವೇನು ನೋಡ್ಕೊಂಡು ಬಂದಿದ್ದೀರಿ. ಅತ್ಯಂತ ಪುರಾತನ ಇತಿಹಾಸ ಹೊಂದಿರತಕ್ಕಂಥ ದೇವಾಲಯ. ಬೇಲೂರು ಹಳೆಬೀಡಿನಲ್ಲಿರ್ತಕ್ಕಂಥ ಶಿಲೆಗಳ ಮಾದರಿಯಲ್ಲಿ ಇಲ್ಲಿ ಹಲವಾರು ಶಿಲೆಗಳಿವೆ. ನಶಿಸಿ ಹೋಗ್ತಕ್ಕಂಥ ಅನೇಕ ಶಿಲೆಗಳನ್ನು ನೀವು ಮುಂದೆ ನೋಡೋರಿದ್ದೀರಿ. ವೈಭವೋಪೇತವಾದಂತಹ ಒಂದು ದೇವಾಲಯ ಅಂತ ಕೂಡ ನಾವು ಕರಿಬೋದು. ಸೊ ಸರ್ ಅವರು, ಮುಡಬೆ ಗುಂಡೇರಾವ್ ಸರ್ ಅವರು ಆ ಒಂದು ಇತಿಹಾಸವನ್ನು ನಾವು ತಿಳಿಸ್ಕೊಡ್ತಾರೆ. ತಾವು ನೋಡಿ, ಅತ್ಯಂತ ಅದ್ಭುತವಾದ ದೇವಾಲಯ ಇಲ್ಲಿದೆ. ಕಲ್ಯಾಣಿ ಅಂತ ಇರ್ತಿತ್ತು. ಇದರದ್ದು ಉಪಯೋಗ ಹಂಗಂತಂದ್ರೆ ಅದರದ್ದು ಜಲಾಭಿಷೇಕ ದೇವರಿಗೆ ಇಲ್ಲಿಂದೇ ಬಳಕೆ. ಅಲ್ಲಿ ಚೆದರು ಬಿದ್ದಿವಿ ಇವೆಲ್ಲ ಚೆದರು ಬಿದ್ದಿವಿ. ಇದು ದ್ವಾರಪಟ್ಟಿಕೇರಿ. ಇದು ಒಂದು ಮೂರ್ತಿ ನೀವು ನೃತ್ಯದ ನೃತ್ಯನೇ ಹೆಣ್ಣಿನ ಮೂರ್ತಿ ಅದೇ ಹೆಣ್ಣಿನ ಮೂರ್ತಿ, ಭರತನಾಟ್ಯದ ಇದು ದ್ವಾರಪಟ್ಟಿಕೇರಿ. ಇದು ದ್ವಾರಪಟ್ಟಿಕೇರಿ. ಇದು ದೇವಾಲಯ 900 ವರ್ಷದ ಇತಿಹಾಸ ಇದೆ. ಈ ಶಿಲ್ಪಗಳು ಬಹಳ ಇವು ಸಂಗೀತ ವಾದ್ಯ ನುಡಿಸುವಂತ ಒಂದು ಮೆರವಣಿಗೆ ಇದೆ. ರಾಜ ಜಯಶಾಲಿ ಆದ ಬಳಕೆ ಒಂದು ಸಂಭ್ರಮ, ಅದು ಉತ್ಸವ ಇರಬಹುದು ಮತ್ತಿನ್ಯಾವುದು ಅಂತ ಸಂದರ್ಭದಲ್ಲಿ ವಾದ್ಯಗಳ ಮುಖಾಂತರ ಮೆರವಣಿಗೆ ನಡೆದಿರುವಂತ ದೃಶ್ಯ ಇದು. ಇಲ್ಲಿ ಒಂಟಿ ಕಾಲ ಮೇಲೆ ಹೌದ್ರಿ, ಅದೇ ನೃತ್ಯ ಮಾಡೋದು, ಆಮೇಲೆ ಒಬ್ಬರು ಡೋಲಕ್ ಬಾರಿಸೋದು, ಮೆರವಣಿಗೆ ದೃಶ್ಯ ಇದು. ಮೆರವಣಿಗೆ ದೃಶ್ಯ. ಇಲ್ಲಿ ಯುದ್ಧದ ದೃಶ್ಯವನ್ನು ನೋಡುವಂಥದ್ದು ನಾವು ನೋಡಬಹುದು. ಅಶ್ವಪಡೆ ಮತ್ತು ಗಜಪಡೆ. ಒಬ್ಬ ರಾಜ ಸಮರ್ಥವಾಗಿರ್ಬೇಕು, ಒಂದು ರಾಜ್ಯ ಗೆಲ್ಲಬೇಕು, ದಕ್ಷ ಆಗಿರ್ಬೇಕು ಅಂತಂದ್ರೆ, ಶಾಂತಿಯುತವಾಗಿರ್ಬೇಕಂದ್ರೆ ಸೈನಿಕ ಪಡೆ ಬಹಳ ಮುಖ್ಯ. ಅದಕ್ಕಾಗಿ ಈ ಪಡೆಯನ್ನ ಅಶ್ವಪಡೆ ರೀ, ಅಂದ್ರೆ ಕುದುರೆ ದಳ. ಕುದುರೆಗೆ ಅಶ್ವಪಡೆ ಅಂತಾರೆ. ಇದು ಗಜಪಡೆ, ಆನೆ ದಳ. ಏನು ಯುದ್ಧಕ್ಕೆ ಹೋಗುವಂತ ದೃಶ್ಯ ಸಿಗೋದಿಲ್ರಿ ನಮಗ. ಇಲ್ಲಿ ಏನ್ ನೋಡ್ರಿ, 100 ಆನೆಗಳು, 100 ಕುದುರೆಗಳು ನಾವು ನೋಡೋದು. ಅದು ಮತ್ತೆ ಯುದ್ಧಕ್ಕೆ ಹೋಗುವಂತ ದೃಶ್ಯ, ಈಗ ಏನು ಯುದ್ಧಕ್ಕೆ ನಡೆದಾರೋ ಅನ್ನುವಷ್ಟು ದೃಶ್ಯ ಕಾಣುತ್ತೆ. ಈ ಗುಡಿ ಹಿಂಭಾಗದಲ್ಲಿರುವಂತ ವಾಸ್ತುಶಿಲ್ಪ ಶೈಲಿ ಬಹಳ ಅಮೋಘ, ನಯನ ಮನೋಹರವಾಗಿದೆ. ಯಾಕಂದ್ರೆ ನಾವು ನಮ್ಮ ಮಕ್ಕಳನ್ನು ಕರೆದುಕೊಂಡು ಬೇಲೂರು ಹಳೆಬೀಡಿಗೆ ಹೋಗ್ತೀವಿ. ಆದ್ರೆ ನನ್ನ ಊರಿನಲ್ಲಿ ಒಂದು ಬೇಲೂರು ಅದ, ನನ್ನ ಜಿಲ್ಲೆಯೊಳಗೆ ಒಂದು ಬೇಲೂರು ಅದ, ಸೇಡಂ ತಾಲೂಕಿನಲ್ಲಿ ಒಂದು ಬೇಲೂರು. ಅದಕ್ಕಿಂತಲೂ ಒಂದು ಕೈ ಮಿಗಿಲೆನ್ನುವಂತ ಒಂದು ವಾಸ್ತುಶಿಲ್ಪ ಶೈಲಿ ಉಳ್ಳಂತ ಮತ್ತು ಮದನಿಕೆಯರು ಇರುವಂತ ಮದನಿಕೆಯರು ಏನು ಶಿಲ್ಪಗಳಲ್ಲಿ ನಾವು ನೋಡಬಹುದು. ಮದನಿಕೆಯರು ಅಂದ್ರೆ ಹೆಣ್ಣು ಮಕ್ಕಳು. ಅವರು ನೃತ್ಯಗಾರ್ತಿಯರು ಇರ್ಬೋದು, ಆಮೇಲೆ ಸ್ವರ್ಗ ಕನ್ಯರು ಇರ್ಬೋದು. ಆ ಮಹಿಳೆಯರು ಹಿಂದಕಿನ ಕಾಲದಲ್ಲಿ ಮಹಿಳೆಯರು ಹೆಂಗಿದ್ರು ಅನ್ನುವುದಕ್ಕೆ ತೋರಿಸ್ಕೊಡ್ತೇವೆ. ಇವೆಲ್ಲ 9ನೇ ಶತಮಾನ 10ನೇ ಶತಮಾನದ ಮಹಿಳೆಯರು ಹಿಂಗಿದ್ರು, ಅವರು ಏನು ಸಂಗೀತಗಾರ್ತಿಯರಿದ್ದರು, ನೃತ್ಯಗಾರ್ತಿಯರಿದ್ದರು ಅನ್ನುವ ತೋರಿಸಿಕೊಡುವುದಕ್ಕೆ ಅವರು ಅದ್ನಿನ ಕಲೆಯನ್ನ ಪ್ರತಿಬಿಂಬಿಸಿದ್ದಾರೆ ಕಲ್ಲಿನಲ್ಲಿ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇವಾಲಯಗಳಲ್ಲಿ ಮಹಾಭಾರತ ಮತ್ತು ರಾಮಾಯಣದ ಚಿತ್ರಣವನ್ನ ಶಿಲ್ಪದ ರೂಪದಲ್ಲಿ ಕೆತ್ತಿಸುವುದು ಅನೇಕ ದೇವಾಲಯದಲ್ಲಿ ನಾವು ನೋಡಿದ್ದೇವೆ. ಹಾಗೆ ಮೇದಕ್ಕಿನ ಭೂತನಾಥೇಶ್ವರ ದೇವಾಲಯದ ಹಿಂಬದಿಯಲ್ಲಿರುವಂತಹ ದೇವಾಲಯ ನಮ್ಮೂರಿನಲ್ಲಿರುವಂತ ಕಲ್ಯಾಣ ಕರ್ನಾಟಕದ
ಒಂದು ಬೇಲೂರು. ನಮ್ಮ ಪ್ರಾಚೀನ ಹೆಣ್ಮಕ್ಳು ಹೇರ್ ಸ್ಟೈಲ್ ಏನದಲ್ಲ, ನೀವು ಓಲೆ ಹೌದು, ಓಲೆ ಆಭರಣಗಳು ಸರ್, ಇಷ್ಟು ದೊಡ್ಡ ದೊಡ್ಡ ಓಲೆ. ಬಹಳ ಚಂದ ಸುಂದರವಾಗಿ ಮೂರ್ತಿಗಳನ್ನ ಕೆತ್ತಿಸಿದ ಆ ಶಿಲ್ಪಿಗೆ ನಾವು ಸಲ್ಯೂಟ್ ಹೊಡಿಬೇಕು. ಎಷ್ಟು ನಯನ ಮನೋಹರವಾಗಿ ಇದೆ ಅಂತಂದ್ರೆ, ಇವು ಜೀವ ಇಲ್ಲ ಅಷ್ಟೇ, ಅಷ್ಟೇ ಸರ್. ಜೀವ ತುಂಬಿದ್ರೆ ಸರ್, ಎಲ್ಲದಕ್ಕೂ ಓಲೆ ಅವ. ಹಾ ಹಾ ಹೌದು ಹೌದೌದು, ಬಹಳ ಅದ್ಭುತವಾದಂತ ಮತ್ತು ಪ್ರಾಚೀನ ನಮ್ಮ ಕನ್ನಡತಿಯರು ಅಂದ್ರೆ ಹೆಣ್ಮಕ್ಳು ಹೆಂಗಿದ್ರು ಅಂದ್ರೆ ಸೌಂದರ್ಯವತಿ ಇದ್ರು. ಆಮೇಲೆ ಹೇರ್ ಸ್ಟೈಲ್ ಡಿಫರೆಂಟ್. ಈಗೆಲ್ಲ ಬ್ಯೂಟಿ ಪಾರ್ಲರ್ ಹೋಗಿ ಇದಾಗ್ತಲ್ಲ, ಅವಾಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ಹೆಂಗಿದ್ರು ಅಂತಂದ್ರೆ ಕೇಶಾಲಂಕಾರ ಡಿಫರೆಂಟ್ ಕೇಶಾಲಂಕಾರ ಇವು. ನೀವು ಅಂದಂಗ ಹಾ. ಇದು ಕೇಶಾಲಂಕಾರ ಹಾ ಬೇರೆ. ಹಾ ಇದು ಹೇರ್ ಸ್ಟೈಲ್ ಬೇರೆ ಸರ್. ಬೇರೆ ಅದ್ರಿ, ಇದು ಬೇರೆ ಅದ. ಬೇರೆ ಅದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನಡಬರ್ಕ್ ಗ್ಯಾಪ್ ಅಂದ್ರೆ ಹೌದು, ಇಲ್ಲಿ ಒಂದು ಏನೋ ಒಂದು ಆಭರಣ. ಅವು ಹೇರ್ ಸ್ಟೈಲ್ ರೀ, ಆಭರಣ ಜೊತೆ. ಇಲ್ಲಿ ನೋಡಿ ಹಾ ಸರ್, ಹೌದು ಇದು ಬೇರೆ, ಹಾ ಅಲ್ಲಿ ಬೇರೆ, ಇಲ್ಲಿ ಬೇರೆ ಡಿಫರೆಂಟ್ ಇದೆ ರೀ. ಮತ್ತು ಆಭರಣಗಳು ವ್ಯತ್ಯಾಸ ಇವೆ ರೀ ಕೆಲವರಿಗೆ. ಇವು ಆಭರಣಗಳು ವ್ಯತ್ಯಾಸ, ಇವು ಸಹಿತ ಆಭರಣನೇ, ಅದೇ ಪ್ರಕಾರ ಆಭರಣಗಳನ್ನ ಧರಿಸಿದ್ದಾರೆ. ಈಗ ಬಳೆ, ಕಾಲ್ ಬಳೆ, ಚೈನು, ಇವನ್ನೆಲ್ಲ ಬಳಕೆ. ಈಗ ಇದು ಭರತನಾಟ್ಯ, ಇದು ಎಷ್ಟು ಚೆನ್ನಾಗಿ ಕೆತ್ತಿಸಿದ್ದಾರೆ, ಬಹಳ ಚೆನ್ನಾಗಿ ಅದ್ಭುತವಾದ ನಾಟ್ಯ ಭಂಗಿನೇ. ಆಮೇಲೆ ಇದು ನೋಡ್ರಿ, ಇದನ್ನು ಭರತನಾಟ್ಯ. ಹಾ, ಇದೊಂಥರ ಇದು ಒಬ್ಬ ಗಣಸ್ ಮಗ ಭರತನಾಟ್ಯ ಮಾಡತ್ತನ್ರಿ. ಇದು ಗಣಸ್ ಮಗ ಇವ. ಹಾ, ಭರತನಾಟ್ಯ ಹೆಣ್ಮಗಳಲ್ಲ, ಭರತನಾಟ್ಯ. ಇದು ಹೆಣ್ಮಗಳು. ಇದು ನಿಂತಂತ ಭಂಗಿ ಬೇರೆನೇ ಇದೆ. ಒಂದೊಂದು ಭಂಗಿಗಳು ಬೇರೆ ಬೇರೆನೇ ಅವ. ದೇವಾನು ದೇವ್ ಇಲ್ಲಿ ನೋಡ್ರಿ, ನಮ್ಮ ಎಷ್ಟು ನಮಸ್ಕಾರ ಮಾಡುವಂತ ಸ್ಥಿತಿಯಲ್ಲಿದೆ ನೋಡ್ರಿ. ಇದು ನಮಸ್ಕಾರ ಮಾಡೋದು, ಇದು ಗಣಸ್ ಮಗನ ಚಿತ್ರಣ. ಇಲ್ಲೊಬ್ಬ ಹೆಣ್ಮಗಳು ಎರಡೂ ಕೈಗಳನ್ನೇ ಹಿಂಗ್ ಕಟ್ಕೊಂಡು ನಿಂತಿದ್ದಾಳೆ ಒಂದು ರೀತಿಯ. ಶರ್ಪದ ಕೈದಾಗ, ಹೌದು, ಶರ್ಪನೆ ಕೈದಾಗ ಹಿಡ್ಕೊಂಡು ನಿಂತಿದ್ದಾವೆ. ಆಮೇಲೆ ಮಾಡಬಹುದು ಅಂದಿನ ಸಂದರ್ಭ ಸೂಚನೆ ಅಂದ್ರೆ ಅದ್ರೊಳಗ ನೃತ್ಯದಲ್ಲಿ ಮಗ್ನ ಆಗಿದ್ದಾಳೆ. ಇದು ನೋಡ್ರಿ, ಇದರಿಂದ ಡಿಫ್ರೆನ್ಸ್ ಇದೆ. ಮತ್ತ ಆಮೇಲೆ ಇದು ಅಂತರದು ಒಂದ್ ರಂಗ್ ಒಂದಿಲ್ಲ, ಡಿಫ್ರೆಂಟ್ ಇವೆ. ಆಮೇಲೆ ಇದು ನೃತ್ಯ ನೋಡ್ರಿ, ಒಂದು ಕಾಲ ಮೇಲಿಟ್ಟು ಒಂದೇ ಕಾಲ ಮೇಲೆ ನೃತ್ಯ ಮಾಡುವಂತ ದೃಶ್ಯ. ಇವು ಹೇರ್ ಸ್ಟೈಲ್ ಹೆಂಗ ನೋಡು, ಇದು ಕೇಶಾಲಂಕಾರ, ಇದು ಆಭರಣ. ಒಂದ್ ರೀತಿಯಾಗಿ ಶಿಲ್ಪ ಹೆಂಗಿದೆ ಅಂದ್ರೆ, ನಾವು ಪ್ರಾಚೀನ ಜನಾಂಗದವರು ಎಲ್ಲ ಕಲೆಗಳಲ್ಲಿ ಪ್ರವೀಣರು. ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು, ನಮ್ಮ ಪುರುಷರಾಗಿರ್ಬೋದು, ನಮ್ಮ ಕನ್ನಡಿಗರು ಬಹಳ ಪ್ರಸಿದ್ಧ ಇದ್ರು ಅಂತ ಎಲ್ಲ. ನೋಡಿ ಸರ್, ಈಗ ಒಂದು 4 ಬೆಳೆ, ಅದ್ಭುತ ಕೆತ್ತನೆ, ಒಂದು ಮಾಲೆ, ಅಲ್ಲ ಅದು ಆಭರಣನೇ ರೀ. ಕಾಲುಂಗರ ಇದು ಇದ್ದಂಗ, ಕಾಲ್ ಬಳೆಗಳು. ಇದು ನೋಡ್ರಿ ಡಿಫ್ರೆನ್ಸ್ ಇದೆ, ಅದ್ಭುತ. ಇದು ನೋಡ್ರಿ ಸಂಗೀತಗಾರ್ತಿ ನೋಡ್ರಿ, ಡೋಲಕ್ ಬಾರಿಸುವಂತದ್ದು. ಇದು ಡೋಲಕ್ಕೆ ಕೈದಾಗ ಹಿಡಿದು ಸಂಗೀತ ವಾದ್ಯದಲ್ಲಿ ನಮ್ಮ ಹೆಣ್ಮಗಳು ಪ್ರವೀಣರಿದ್ರು, ಅವರು ಸಂಗೀತಗಾರ್ತಿಯರಿದ್ರು ಹೆಣ್ಮಕ್ಳು. ಇಲ್ಲೊಂದು ಕೋತಿ ನೋಡ್ರಿ, ಇದು ಹೆಂಗ ಎಳಿಲಿಕ್ಕತ್ತದ. ಇದು ಈ ಕಾಲ್ ಬೆಳೆಗೂ ಈ ಕಾಲ್ ಬೆಳೆಗೂ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಒಂದ್ ರಂಗ್ ಒಂದಿಲ್ಲ, ಡಿಫ್ರೆಂಟ್ ಇವೆ, ಡಿಫ್ರೆಂಟ್ ವ್ಯತ್ಯಾಸ. ಇಲ್ಲಿ ಈ ಕಾಲ್ ಬೆಳೆಗಳು ಹೆಂಗಿವೆ, ಇದು ನಿಂತಂತ ಭಂಗಿ. ಇಲ್ಲಿ ಈ ಮೂರ್ತಿ ನೋಡ್ಸರ, ತನದ ಮೇಲೆ ಬಟ್ಟೆ ಇಲ್ಲ, ಸೊ ಗುಪ್ತಾಂಗಕ್ಕೂ ಬಟ್ಟೆ, ಕಂಪ್ಲೀಟ್ ನ್ಯೂಡ್ ಮೂರ್ತಿ. ಆ ಕಡೆ ಇಲ್ಲ, ಆದ್ರ ಮರೆ ಮಾಡಿದ್ದಾರೆ, ಎಲ್ಲಿನೂ ಇದು ಇಲ್ಲ, ಹಂಗ ಕಾಣ್ತಾ ಇಲ್ಲ ನಮಗ ಅನ್ಸೋ ಮಟ್ಟಿಗೆ. ಒಂದ್ರಿ ಇದು ನೋಡ್ರಿ, ಎಷ್ಟು ಇದು ದೇವರುಗಳ ಚಿತ್ರ. ಡ್ರೆಸ್ಸಿಂಗ್ ಇದೆ, ಡ್ರೆಸ್ಸಿಂಗ್ ಇದೆ, ಎಕ್ತಾರಿಗೆ ಬಾರಿಸೋದು. ಹೌದು, ಇದು ವಾದ್ಯ ಎಷ್ಟು ಡಿಫರೆನ್ಸ್ ಅದ ನೋಡ್ರಿ. ಇದು ಎಲ್ಲಿ ಸಿಗಲ್ಲ, ಮತ್ತೆ ಈ ಎಕ್ತಾರಿ ಬಾರಿಸೋದು ಇಲ್ಲ, ಸಿಗಂಗಿಲ್ಲ. ಇಲ್ಲ, ಸುಮ್ಮ ಒಂದು ಸ್ಟೈಲ್ ಮೇಲೆ ನಿಂತಿದ್ದಾರೆ, ಒಂದು ಸ್ಟೈಲ್. ಇದು ನೋಡ್ರಿ ಡಿಫ್ರೆನ್ಸ್ ಅದ. ಇವು ಎಷ್ಟು ಆಭರಣ, ಇಲ್ಲಿಂದ ಹತ್ತಿದ ಆಭರಣಗಳು ಪೂರ್ತಿ ಮೇಲ್ಗಡೆ ತನಕ ತೊಗೊಂಡದ. ಹೊರಳ ಹೆಂಗ ಇದು ನೋಡ್ರಿ, ಪುರುಷನ. ಹೌದು, ಇದು ಗಣೇಶನ ವಿಗ್ರಹ. ಈ ರೀತಿ ಹಾಕಬಾರದು, ಇದು ಎಣ್ಣೆ ಗಿಣ್ಣೆ ಹಾಕಿದ್ರೆ ಇದು ಸ್ವಲ್ಪ ಭಕ್ತಿ ಇಲ್ಲ. ಬೇರೆ ಗಣೇಶನ ವಿಗ್ರಹ ಅವಾಗಲೂ ಇತ್ತಲ್ರಿ, ಗಣೇಶನ ಮೂರ್ತಿ ಯಾವಾಗಲೂ ಅವರಿ. ಅದು ಅಂದ್ರೆ ದೇವರುಗಳ ನಡುವೆನು ಈ ಶಿಲ್ಪಗಳು, ಅವ್ರಿಗೆ ಶಿಲ್ಪ ಕಲಾವಿದರು, ದೇವರ ಮೂರ್ತಿಗಳು, ಇದ್ರೊಳಗೆ ದೇವರ ಮೂರ್ತಿಗಳು ಅವರಿ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬರ್ರಿ, ಇಲ್ಲಿ ಬಹಳ ಚೆನ್ನಾಗಿದೆ. ಇದೊಂದು ನೋಡ್ರಿ, ಇದು ಎಷ್ಟು ಡಿಫ್ರೆನ್ಸ್ ಇದೆ, ಇದು ಎಷ್ಟಿದೆ. ಇದು ಆಭರಣ. ಈಗ ಹಿಂದೆ ಈ ಇಷ್ಟು ಮೂರ್ತಿಗಳು ನೋಡಿದೇವಲ್ರಿ, ಶಿಲ್ಪಗಳು ನೋಡಿದ್ವಿ, ಇದು ಬೇರೆ ಅದ ನೋಡ್ರಿ. ಇದು ಈ ರಾಮಾಯಣದ ಚಿತ್ರಣವನ್ನು ನಾವು ನೋಡ್ಬೋದು. ಇಲ್ಲಿ ಹನುಮಂತ, ಸೀತೆ,
ರಾಮ ಆ ಕಡೆ ಲಕ್ಷ್ಮಣ್. ಈಗ ಹನುಮಂತ್ರಿ, ಸೀತೆ, ರಾಮ, ಲಕ್ಷ್ಮಣ್. ರಾಮಾಯಣದ ಅಲ್ಲಿ ನಾವು ಫಸ್ಟ್ ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮ ಇದೆ, ಇಲ್ಲಿ ರಾಮಾಯಣದ ದೃಶ್ಯ ಅಂದ್ರೆ ದೇವಾನುದೇವ ಚಿತ್ರಣವನ್ನು ಬಿಡಿಸಿದ್ದಾರೆ ಅಂತ. ರಾಮಾಯಣ ಕಾಲದ ದೃಶ್ಯನ ನಾವು ನೋಡ್ಬೋದು. ಒಬ್ಬ ಹನುಮಂತ ತನ್ನ ಗುರುವನ್ನೇ ನಮಸ್ಕಾರ ಮಾಡುತ್ತಾನೆ, ಗೌರವಿಸ್ತಿದ್ದಾನೆ. ರಾಮನ ಪರಮ ಭಕ್ತ, ರಾಮನ ಆಪ್ತ ಶಿಷ್ಯ, ರಾಮನ ಭಂಟ. ಇದು ಲಕ್ಷ್ಮಣನ ಚಿತ್ರಣ. ಮತ್ತ ಅವೇ ಚಿತ್ರಣಗಳು ಅಂದ್ರೆ ಡಿಫರೆನ್ಸ್ ಮಾಡಿದ್ದಾರೆ. ಶಿಲಾಬಾಲಿಕೆಯರು ನಾವು ಎಲ್ಲಿ ನೋಡ್ಬೇಕಂದ್ರೆ ಕಲ್ಯಾಣ ಕರ್ನಾಟಕ ಶಿಲಾಬಾಲಿಕೆಯರಲ್ಲಿ ನೋಡ್ಬೇಕಂದ್ರೆ ಅತಿ ಹೆಚ್ಚಿನ ಶಿಲಾಬಾಲಿಕೆಯರು ಅಂತ ದೇವಾಲಯ ಅದು ನಮ್ಮ ನಮ್ಮ ಮೇದಕ್ಕಿನಲ್ಲಿ ಅಷ್ಟೇ. ಅಂದ್ರೆ ಬರೇ ಮೂರ್ತಿ ನೋಡೋದಲ್ಲ, ಹಿಂದಿನ ಕಾಲದ ಒಂದು ಉಡುಪು ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ತಿಳಿಸಿಕೊಡುವಂತ ಒಂದು ಮೂರ್ತಿಗಳು. ಬರೇ ಮೂರ್ತಿಗಳಂದ್ರೆ ಬರೇ ಮೂರ್ತಿಗಳಲ್ರಿ, ಹಿಂದಿನ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನ ತಿಳಿಸ್ಕೊಡುವಂಥದ್ದು. ಉಡುಪು, ಆಭರಣ, ಕೆತ್ತಿಸುವುದು, ಚಾಮರ ಹಿಡಿದಂತ ಒಬ್ಬ ವ್ಯಕ್ತಿಯನ್ನ, ದ್ವಾರಪಾಲಕನನ್ನ ನಾವು ನೋಡ್ಬೋದು. ಎಲ್ಲ ಶಿವ, ವಿಷ್ಣು, ಬ್ರಹ್ಮ ಎಲ್ಲ ಮೂರ್ತಿಗಳನ್ನ ಮತ್ತು ದೇವಾನುದೇವತೆಗಳನ್ನ ಚಿತ್ರಣವನ್ನ ಇಡೀ ದೇವಾಲಯದ ಸುತ್ತಮುತ್ತಲನ್ನ ನಾವು ನೋಡ್ಬೋದು. ನಾವು ಪ್ರಾಚೀನ ಜನಾಂಗದ ಪರಿಕಲ್ಪನೆ ಏನಂದ್ರೆ ಇನ್ನೊಬ್ಬರಿಗೋಸ್ಕರವಾಗಿ ಅದು ರಾಜ ಅಥವಾ ಯುದ್ಧದಲ್ಲಿ ಯುದ್ಧ ಮಾಡಿ ವೀರ ಸೇನಾನಿಗಳಾಗಿ ದೇಶ ಮತ್ತು ನಾಡು, ಊರಿನ ರಕ್ಷಣೆಗಾಗಿ ಮಾಡಿ ಹೋರಾಡಿ ಜೀವ ಬಲಿದಾನಗೈದಂತ ವ್ಯಕ್ತಿ ಅಲ್ಲಿ ಸತ್ತರೆ, ಯುದ್ಧದಲ್ಲಿ ಸತ್ತರೆ ವಿಜಯ ಪತಾಕೆ ಹಾರಿಸಬಹುದು ಅಥವಾ ಸೋತಿರ್ಬೋದು. ಆ ವೀರ ಮರಣವನ್ನ ಅಪ್ತಾನ. ಅಪ್ಪಿದಂತ ವೀರ ಮರಣವನ್ನ ಅಪ್ಪಿದಂತ ವ್ಯಕ್ತಿಯನ್ನ ಅಥವಾ ಆ ಹೀರೋನನ್ನ, ಆ ಸೈನಿಕನನ್ನ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಪರಿಕಲ್ಪನೆ ನಮಗೆ. ಅದಕ್ಕೆ ಪ್ರಾಚೀನ ಜನಾಂಗದ, ಅದಕ್ಕೆ ಸತ್ತರೆ ಸ್ವರ್ಗ ಅಂತನ್ನುವಂಥದ್ದು. ಈಗ ಆ ವೀರನನ್ನ, ಸತ್ತಂತ ವೀರನನ್ನ ಸ್ವರ್ಗದ ಕನ್ಯೆಯರು ಸ್ವರ್ಗ ಲೋಕಕ್ಕೆ ಕರೆದುಕೊಂಡು ಹೋಗುವಂಥದ್ದು ದೃಶ್ಯ. ಆಮೇಲೆ ಅಲ್ಲಿ ಸ್ವರ್ಗದಲ್ಲಿ ಆತ ಸೇರ್ತಾನೆ ಅಂತ ಪರಿಕಲ್ಪನೆ. 3 ಹಂತದ ವೀರಗಲ್ಲಿನ ಚಿತ್ರಣ ಬಹುತೇಕ ನಾವು ಎಲ್ಲ ಕಡೆ ನೋಡ್ತೇವೆ. ಯುದ್ಧ ಮಾಡುವಂತ ದೃಶ್ಯ ಮೊದಲನೇ ಹಂತ. ಆ ಯುದ್ಧದಲ್ಲಿ ವೀರ ಮರಣವನ್ನು ಅಪ್ಪಿದಂತ ವ್ಯಕ್ತಿಯನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಆಮೇಲೆ ಶಿವಲಿಂಗ ಅಲ್ಲಿದೆ, ಸ್ವರ್ಗದ ಪರಿಕಲ್ಪನೆಯನ್ನ ನಾವು ನೋಡ್ಬೋದು. ಇದು ವೀರಗಲ್ಲದ ಇತಿಹಾಸ. ಇದು ಯುದ್ಧದ ದೃಶ್ಯ ಅದ. ಯುದ್ಧನೇ ಮಾಡಕತ್ತಾರೆ ಇವೆಲ್ಲ, ಯುದ್ಧನೇ. ಈಗ ಈಗ ಯುದ್ಧ ಮಾಡಕತ್ತಾರೆ, ಯುದ್ಧದ ದೃಶ್ಯನೇ ಇದೆ. ಎಲ್ಲ ಈ ಕೆಳಗಡೆ ಗಜಪಡೆ ಇದೆ, ಮತ್ ಈ ಕಡೆ ಅಶ್ವಪಡೆ ಇದೆ. ಅಶ್ವಪಡೆ, ಗಜಪಡೆ ಇವೆಲ್ಲ ನಮ್ಮ ಪ್ರಾಚೀನ ಜನಾಂಗಕ್ಕೆ ಅಥವಾ ಅಂದಿನ ರಾಜನಿಗೆ ಶಕ್ತಿ ಇರುವಂತದ್ದು. ಇವುದರಿಂದನೇ ಇವು ಯಾರ ಬಳಿ ಹೆಚ್ಚಿಗಿರುತ್ತೋ ಅವರು ಸಾಮ್ರಾಜ್ಯ ವಿಸ್ತರಣೆ ಮಾಡಕ್ ಅನುಕೂಲ ಆಗ್ತದೆ. ಇಲ್ಲಿಂದ ಕುದುರೆಗಳು ಗುಜರಾತ್ ವರೆಗೆ ಹೋಗಿ ಯುದ್ಧ ಮಾಡಿ ಬರ್ತಾವ ಅಂತಂದ್ರೆ ಇಲ್ಲಿ ಕುದುರೆಗಳು ಸಹಿತ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ರಂತವ್ರು. ಗುಜರಾತ್, ರಾಜಸ್ಥಾನ, ಇಲ್ಲಿಂದ ಭಾಗದ ಸೈನಿಕರೆಲ್ಲ ಚಾಲುಕ್ಯರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ಇಲ್ಲಿನ ಸೈನಿಕರು ಹೋಗಿ ಆ ಪ್ರದೇಶವನ್ನ ಗೆದ್ದುಕೊಂಡು ಬಂದರು. ತ್ರಿಕೂಟ ದೇವಾಲಯ, ತ್ರಿಕೂಟ ಮಾದರಿಯಲ್ಲಿರುವಂತ 3 ಲಿಂಗಗಳಿವೆ. ಈ ಲಿಂಗ ಆದರೆ ಆ ಸ್ಥಾನದಲ್ಲಿ ಒಂದು ಕಾಳಿಕ ಮಾತೆಯನ್ನ ಕುಂಡ್ರಿಸಿದ್ದಾರೆ. ಅದನ್ನು ಲಿಂಗನೇ ಇತ್ತು, ಮೂರ್ತಿಯನ್ನ ಕೂಡಿಸಿದ್ದಾರೆ. ಇದು ಅಲ್ಲಿ ಒಂದು ಲಿಂಗ. ಇದು ಎದುರುಗಡೆ ಇರುವಂತ ಗರ್ಭಗುಡಿ ರೀ. ಎದುರುಗಡೆ ಇರುವಂತ ಗರ್ಭಗುಡಿ ಭೂತನಾಥೇಶ್ವರ. ಡಿಫ್ರೆಂಟ್ ಇದೆ. ಇದು ಒಂಥರದ್ದು ಭೂತನಾಥೇಶ್ವರ ಇದರಂಗ ಲಿಂಗ ಬೇರೆ ಕಡೆ ನಮಗ್ ಸಿಗೋದಿಲ್ಲ. ಬಹಳ ಅದ್ಭುತವಾದಂತ ಒಂದು ದೇವರ ಲಿಂಗವನ್ನು ನಾವು ನೋಡಬಹುದು. ಕಾಕತೀಯರ, ವಾರಂಗಲಿನ ಕಾಕತೀಯರು ಮತ್ತು ಇಲ್ಲಿನ ಕಲ್ಯಾಣ ಚಾಲುಕ್ಯರ ಶೈಲಿಯಿಂದ ಒಳಗೊಂಡಂತ ಒಂದು ಈ ದ್ವಾರಪಟ್ಟಿಕೆಗಳನ್ನ ನಾವು ನೋಡ್ಬೇಕು. ಅದೇ ಡಿಫರೆಂಟ್ ಸ್ಟೈಲ್ ಇದೆ ಅವರು. ಹೌದೌದು. ಇಲ್ಲೊಂದು ಚಿತ್ರಣ ತೋರಿಸ್ತೇನೆ ನಿಮ್ಗೆ, ಭಾರಿ ಡಿಫರೆನ್ಸ್ ಇದೆ. ಇದು ಎಲ್ಲಿ ಸಿಗೋದಿಲ್ಲ. ಇದು ದೃಶ್ಯ ಇವು ಖಜೋರಾ ಟೆಂಪಲ್ ನಲ್ಲಿ ಸಿಗುತ್ತೆ, ಉತ್ತರ ಭಾರತ ಆ ಕಡೆ. ಇದು ಒಂದೇ ಕಾಣುತ್ತೆ. ಖಜೋರಾ ಟೆಂಪಲ್ ನಲ್ಲಿ ಇಂಥ ದೃಶ್ಯಗಳು ಅಂದ್ರೆ ಪ್ರಾಚೀನ ಒಂದು ವಾಸ್ತು ಶೈಲಿಯಲ್ಲಿ ಏನ್ ಬರುತ್ತಂದ್ರೆ ಮನುಷ್ಯನ ದೃಷ್ಟಿ ಆ ಮೂರ್ತಿ ಮೇಲೆ ಹೋಯ್ತಂದ್ರೆ ಮೂರ್ತಿ ಭಗ್ನ ಆಗ್ತದ. ಅದಕ್ಕೆ ಅವನ ದೃಷ್ಟಿ ಈ ಕಡೆ ಹೋಗ್ಲಿ ಅಂತ ಆ ರೀತಿ ಕೆತ್ತಿರು ಅಂತ ಅನ್ನುವಂಥದ್ದು. ಇದು ಆಮೇಲೆ ಕಟ್ಟ್ಯಾರ. ಇದು ಮೇಲಿಂದ ಮೇರೇನೆ ಮತ್ತೆ. ಈಗ ಒಳಗಡೆ ಕಾಳಿಕ ಮಾತೆ ಒಂದು ಮೂರ್ತಿ ಇದೆ. ಗಡಿಯಂಚಿನಲ್ಲಿ ನಾವಿದ್ದೇವೆ. ಕಟ್ಟ ಕಡೆಯ ಗ್ರಾಮ ಇದು. ಇಲ್ಲಿ ಹೋದ್ರೆ ತೆಲಂಗಾಣ ನಾವು ಸೇರ್ತೀವಿ. ಈ ತೆಲಂಗಾಣದ ಅವ್ರು ಈ ಕಡೆ ಬರ್ಬೇಕಾದ್ರೆ ಪ್ರಥಮವಾಗಿ ಹತ್ತುವಂತ ಹಳ್ಳಿ ಮೇದಕ್. ಬಿಡು ಇದ್ದಾಗ
ಮೇದಕ್ನ ಭೂತನಾಥೇಶ್ವರ ದೇವಾಲಯವನ್ನ ಒಂದು ಸಲ ಆದರೂ ಜೀವಮಾನದಲ್ಲಿ ನೋಡಬೇಕು. ಕಲ್ಯಾಣದಲ್ಲಿರುವಂತ ರಾಜ ಆರನೇ ವಿಕ್ರಮಾದಿತ್ಯ ಅಲ್ಲಿಂದ ಆಳ್ವಿಕೆ ಮಾಡಿ ಇಲ್ಲೆಲ್ಲ ಪರಿಸರದಲ್ಲಿ ಅವನ ರಾಣಿಯರು ಚಂದ್ರಲಾ ರಾಣಿ, ಆಕೆ ಮಲಯವತಿ ರಾಣಿ, ಅವರ ರಾಣಿಯರು ಸಹಿತ ಇಲ್ಲಿ ಆ ರಾಜ್ಯಭಾರ ಮಾಡಿದ್ರು ಅನ್ನುವಂಥದ್ದು. ನಾವೆಲ್ಲ ಇದರ ರಕ್ಷಣೆಯನ್ನ ಮಾಡೋಣ. ಮತ್ತೆಲ್ಲ ಇಲ್ಲೇನ್ ನಿಮ್ಮ ಗ್ರಾಮಕ್ಕೆ ಬಂದಿರಿ, ಬೇರೆ ಬೇರೆ ದೂರದಿಂದ ಗ್ರಾಮದಿಂದ ಬಂದಿರಿ, ನೀವೆಲ್ಲ ಈ ದೇವಾಲಯದ ರಕ್ಷಣೆಗೋಸ್ಕರವಾಗಿ ತಾವು ಎಲ್ಲ ಸಹಿತ ಐತಿಹಾಸಿಕ ಪ್ರಜ್ಞೆಯನ್ನ ರೂಢಿಸಿಕೊಂಡು ಇದರ ಇತಿಹಾಸವನ್ನ ನಮ್ಮ ಶಾಲಾ ಮಕ್ಕಳಿಗೆ, ನಮ್ಮ ಜನರಿಗೆ ಇತಿಹಾಸದ ಪ್ರಜ್ಞೆಯನ್ನ ಮೂಡಿಸುವಂತ ಕೆಲಸ ಮಾಡಬೇಕು. ಸ್ಮಾರಕಗಳು ಉಳಿದ್ರೆ ನಮ್ಮ ಇತಿಹಾಸ ಉಳಿತದೆ, ಸ್ಮಾರಕಗಳು ಉಳಿದ್ರೆ ಕನ್ನಡ ಭಾಷೆ ಉಳಿತದೆ. ಈ ಸ್ಮಾರಕಗಳಂದ್ರೆ ಕನ್ನಡ ಭಾಷೆಯನ್ನು ಉಳಿಸುವಂತ ಸ್ಮಾರಕಗಳು. ಪ್ರಾಚೀನ ಜನಾಂಗದ ಪ್ರತೀಕವಾದಂಥ ಈ ಸ್ಮಾರಕಗಳನ್ನು ಉಳಿಸುವಂತ ಹೊಣೆಗಾರಿಕೆ ನಮ್ಮ ಮೇಲಿದೆ. ಮತ್ತು ಅನೇಕ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಮಲ್ಕಾಪಲ್ಲಿ, ಕೋಲ್ಕುಂದ, ಬೇರೆ ಬೇರೆ ಭಾಗದಿಂದ. ಅವ್ರು ಇಲ್ಲೇನೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ದೇವರ ದರ್ಶನ ಪಡಿತಾರಲ್ಲ, ಆಮೇಲೆ ಈ ವಾಸ್ತುಶಿಲ್ಪದ ಬಗ್ಗೆ ಅವರಿಗೆ ಕಾಳಜಿ ಇದೆ ಅಂತ ಅನಿಸುತ್ತೆ. ಯಾಕಂದ್ರೆ ದೇವಾಲಯ ನೋಡಕ್ಕೆ ಬಂದಾರ. ಇಂಥ ಪರಿಸರದಲ್ಲಿ ನಾವು ಸೇರಿದ್ದು ಬಹಳ ಖುಷಿ ಅನಿಸ್ತು. ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ, ಎಲ್ಲರ ದರ್ಶನ ಆಯ್ತು ಇವತ್ತು. ದೇವರ ದರ್ಶನ ಜೊತೆ ನಿಮ್ಮೆಲ್ಲರ ದರ್ಶನ ಆಯ್ತು. ನೀವು ಸಹಿತ ನಿಮ್ಮ ಗ್ರಾಮಗಳಲ್ಲಿ ಇಂಥ ದೇವಾಲಯಗಳಿದ್ದರೆ ತಾವು ರಕ್ಷಣೆಯನ್ನ ಮಾಡಬೇಕು.